ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಏನು ಸಿದ್ದರಾಮಯ್ಯನವರು 17ನೇ ಬಜೆಟ್ ಮಂಡಿಸಿ ಐತಿಹಾಸಿಕ ಬಜೆಟು ಅಂತ ಎಲ್ಲ ವರ್ಣನೆ ಮಾಡ್ತಾರೆ. ನಾವು ಅದು ಹೇಳಿದ್ದು ಬಜೆಟ್ ಮೀಟಿಂಗಲ್ಲಿ, ಇದು ಐತಿಹಾಸಿಕ ಬಜೆಟ್ ಆಗಬೇಕು ಸಿದ್ದರಾಮಯ್ಯನವರೇ, ಇದು ರೈತ ವರ್ಗಕ್ಕೆ 17ನೇ ಬಜೆಟು ಭಾಳಷ್ಟು ಅಂತ ಹೇಳಿದ್ದು. ಮತ್ತು ನಾವು ಹೇಳಿದ್ರಲ್ಲಿ 50% ಸಹ ನೀವು ಮಾಡಿಲ್ಲ. ಯಾಕಂದರೆ ಒಂದು ನಮ್ಮ ಚಾಮರಾಜ ಜಿಲ್ಲೆಗೆ ಒಂದು ಉಡ್ತಾರಲ್ಲ, ಅದು ಸ್ವಾಗತಾರ್ಹ. ಒಂದು ಸಿರಿಧಾನ್ಯದ ಮಾಡಿದರೆ ಅದು ಸ್ವಾಗತ. ಆದರೆ ನಮ್ಮ ಜಿಲ್ಲೆ ಮಾನವ ಸಂಘರ್ಷ ದಿನನಿತ್ಯ ನಡೀತಾ ಇದೆ. ಒಂದು ಕಡೆ ಮನುಷ್ಯನ ಮೇಲೆ ಆಗ್ತಾಯಿದೆ, ಪ್ರಾಣಿಗಳ ಮೇಲೆ ಆಗ್ತಾಯಿದೆ, ಹಂದಿಗಳು ದಾಳಿ ಮಾಡ್ತಾ ಇದ್ದಾವೆ, ಬೆಳೆಗಳು ಹಾಳಾಗ್ತಾ ಇದ್ದಾವೆ. ಇದೆಲ್ಲದಕ್ಕೂ ವೈಜ್ಞಾನಿಕ ಪರಿಹಾರನ ಕೊಡಿ ಅಂತ ಹೇಳ್ತಾ ಇದ್ದೀವಿ. ವೈಜ್ಞಾನಿಕ ನಷ್ಟನ ಕೊಡಿ, ರೈಲ್ವೆ ಬ್ಯಾರಿಕೇಡ್ ಹಾಕಿ, ಕಂದಕಗಳನ್ನು ಮಾಡಿ, ಏನು ತಿಂದ್ಕತ್ತದಕ್ಕೆ ವೈಜ್ಞಾನಿಕ ಬೆಳೆ ನಷ್ಟ ಕೊಡಿ. ಪ್ರಾಣ ಹಾನಿ ಆದರೆ ಅದಕ್ಕೂ ವೈಜ್ಞಾನಿಕ ಹೊಡಿ ಅಂತ ಕೇಳಿ, ಅದಕ್ಕೆ ಯಾವುದೋ ಒಂದು ನೀವು ವಿಶೇಷವಾಗಿ ಚಾಮರಾಜನಗರಕ್ಕೆ ಪ್ಯಾಕೇಜ್ ಕೊಡಿ ಅಂತೇಳಿ ನೀವು ಅದು ಕೊಟ್ಟಿಲ್ಲ. ಜೊತೆಗೆ ನೀರಾವರಿ ಯೋಜನೆ ನೋಡಿದಾಗ ನಮಗೆ ಏನು ಕಾವೇರಿ ಕೊಳ್ಳದಿಂದ 287.75 TMC ನೀರು ಕೊಟ್ಟಿದ್ದಾರೆ. ಅದರಲ್ಲಿ ನಿಮ್ಗೆ 38ರಿಂದ 35 TMC ನೀರು ಉಳ್ಕತ್ತದೆ. ಆ ನೀರನ್ನು ಸಹ ನೀವು ಬಳಸ್ಕೊಂಡ್ರೆ 30ರಿಂದ 40 ಸಾವಿರ ಎಕರೆಗೆ ನಾವು ಚಾಮರಾಜ ಜಿಲ್ಲೆಗೆ ಕೊಡ್ಬೋದು. ಅದನ್ನು ನೀವು ಇಟ್ಕೊಳ್ಳೋದ್ರಲ್ಲಿ ಅದೊಂದು ಕಾರ್ಯ ಯೋಜನೆಯನ್ನು ಮಾಡಿಲ್ಲ. ಮತ್ತು ಏನು DCC ಬ್ಯಾಂಕ್ಲಿ ಒಂದು ಎಕರೆಗೆ 40 ಲಕ್ಷ 50 ಲಕ್ಷ ಬೆಲೆ ಬೀಳ್ತದೆ, ನೀವು ಕನಿಷ್ಠ 5 ಲಕ್ಷನ ಕಡಿಮೆ ಬಡ್ಡಿಲಿ ಕೊಡಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಅದರಲ್ಲೂ ಏನೂ ಆಗ್ತಾಯಿಲ್ಲ. ಈಗ ಆದರೆ ರೈತ ಎಲ್ಲಿ ಏನು ಮಾಡಬೇಕಾಗುತ್ತೆ? ಜೊತೆಗೆ ನಾವು ದಿನಕ್ಕೆ ಗಂಟೆಗೆ 2 ರೈತರು ಸಾಯ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ನೈಸರ್ಗಿಕ ಕೃಷಿನ ಪೂರಕವಾಗಿ ಮಾಡಿ, ಬೆಳೆಗಳನ್ನ ಮೌಲ್ಯವರ್ಧನೆ ಮಾಡಿ, ಅದನ್ನು ಮಾರ್ಕೆಟಿಗೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡಿ, ಮೌಲ್ಯವರ್ಧನೆಗೆ ಮಾತು ಕೊಡಿ. ಜೊತೆಗೆ ಏನು ಬೆಳೆಗಳನ್ನ ಕೋಲ್ಡ್ ಸ್ಟೋರೇಜು, ಹಾರ್ವೆಸ್ಟಿಂಗು ಮತ್ತು ಈ ಥರ ಒಂದಷ್ಟು ಏನೆಲ್ಲ ಮಾಡಬೇಕು ಅನ್ನೋದು, ಅದಕ್ಕೆ ಕೋಲ್ಡ್ ಪ್ರಾಸೆಸಿಂಗ್ ಯೂನಿಟ್ಗಳು, ಇದಕ್ಕೆಲ್ಲ ಎಷ್ಟು ಯೋಜನೆಗಳನ್ನ ಮಾತು ಕೊಡೋದು, ಯಾವ್ಯಾವ್ದಕ್ಕೆ ಕೊಟ್ಟಿದ್ರೆ ಕೊಡಿ. ಆದರೆ 60ರಿಂದ 70 ಭಾಗ ಇರೋ ರೈತರಿಗೆ ನೀವು ಏನೂ ಕೊಟ್ಟಿಲ್ಲ. ನಿಮ್ಮ ಬಜೆಟು ನಿರಾಶಾಯಕವಾದ ಬಜೆಟು. ಹಾಗಾಗಿ ನಿಮ್ಮದು ಐತಿಹಾಸಿಕವಾದ ಬಜೆಟ್ ಅಲ್ಲ ಸಿದ್ದರಾಮಯ್ಯನವರೇ. ಹಾಗಾಗಿ ದೇಶದಲ್ಲಿ ಇವತ್ತು ಮಳೆ ಇಲ್ಲ, ಬಿಸಿಲು ತಾಂಡವಾಡ್ತಾ ಇದೆ. ರೈತ ಇವತ್ತು ಎಲ್ರಿಗೂ ಬೆಳೆ ಬೆಳೆದು ಕೊಡ್ತಾ ಇದ್ದಾನೆ. ನಿಜವಾಗ್ಲೂ ನಿಮಗೆ ಯೋಗ್ಯತೆ ಇದ್ದರೆ ಒಂಚೂರು ರೈತರ ಬಗ್ಗೆ ಈ ದೇಶದಲ್ಲಿ ಅನ್ನ ತಿಂದು ನೀವು ನೀರು ಕುಡಿತಿದ್ದೀರಿ, ಊಟ ಮಾಡ್ತೀರಿ, ಅದ್ರ ಬಗ್ಗೆ ಒಂಚೂರು ನೀವು ಏನಾದ್ರು ಯೋಗ್ಯತೆ ಇಟ್ಕೊಂಡ್ರೆ ರೈತರ ಪರ ಯೋಚನೆ ಮಾಡಿ. ನಾವೆಲ್ಲ ಕರೆದು ಮಾತಾಡೋದ್ರಲ್ಲಿ 50% ಇಲ್ಲ ಅಂದರೆ ಯಾತಕ್ಕೆ ನೀವು ಪೂರ್ವಭಾವಿ ಎಲ್ಲ ಮೊದಲೇ ಆಗೋಗಿರುತ್ತೆ. ನೆಪ ಮಾತ್ರಕ್ಕೆ ನೀವೆಲ್ಲ ಮಾಡೋದು ಹಾಗಾಗಿದೆ. ಇದು ನಿಮ್ಮದು ಐತಿಹಾಸಿಕ ಬದಲ. ನೀವು ಸುಳ್ಳು ಸಿದ್ದರಾಮಯ್ಯ ಅಂತ ಪುನಃ ಪ್ರೂವ್ ಮಾಡ್ಕೊಂಡಿದ್ದೀರಾ. ಹಾಗಾಗಿ ರೈತರ ಪರವಾಗಿಲ್ಲ. ಇದು ರೈತರಿಗೆ ನಿಜವಾಗ್ಲೂ ನಿರಾಶಾಯಕ ಬಜೆಟ್ ಅಂತ ನಾನು ಹೇಳ್ತೀನಿ.